ಎಸ್, ಹಾಸನದಲ್ಲೂ ಸಹ ಮತ ಎಣಿಕೆಗೆ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಇದು. ಇಲ್ಲೂ ಕೂಡ ಮತ ಎಣಿಕೆಗೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಎಂ ರಸ್ತೆಯಲ್ಲಿರುವ ಕೌಂಟಿಂಗ್ ಸೆಂಟರ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನದಲ್ಲೂ ಕೂಡ ಮತ ಎಣಿಕೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತದೆ. ಎಸ್, ಹಾಸನದಲ್ಲೂ ಕೂಡ ಈಗ ಯಾವ ರೀತಿ ಬೇರೆ ಬೇರೆ ಮತ ಎಣಿಕೆ ಕೇಂದ್ರಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಅದೇ ರೀತಿಯಲ್ಲಿ ಹಾಸನದಲ್ಲೂ ಕೂಡ ಮತ ಎಣಿಕೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ನಿಮಗೆ ಗೊತ್ತಿರುತ್ತೆ, ಹಾಸನ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ. ಇಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬರೀ ಹಾಸನ ಜನತೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಕಡೆಯಿಂದಲೂ ಕೂಡ ಎಲ್ಲ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. JDS ಅಲ್ಲಿ ಯಾರಿದ್ದಾರೆ, ಹಾಗೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತಿದೆ. ಈಗ ಆಲ್ರೆಡಿ ಕಾಂಗ್ರೆಸ್ ಇಂದ ಶ್ರೇಯಸ್ ಪಾಟೀಲ್ ರವರು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ಹಾಸನ ಬಹಳ ಒಂದು ಹೈ ವೋಲ್ಟೇಜ್ ಕ್ಷೇತ್ರ. ಇಲ್ಲಿ ಯಾವ ರೀತಿ ಮತ ಎಣಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಚಿನ್? ಖಂಡಿತ ಸಾಹಿತ್ಯ, ಏನು ಇಡೀ ದೇಶದ ಕುತೂಹಲ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದತ್ತ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ, ಅದೇ ರೀತಿ ಕಾಂಗ್ರೆಸ್ಸಿಂದ ಶ್ರೇಯಸ್ ಪಟೇಲ್ ಕೂಡ ಅಭ್ಯರ್ಥಿಗೆ ಕಣಕ್ಕಿಳಿರ್ತಕ್ಕಂಥದ್ದು. ಈಗಾಗಲೇ ಏನೋ ಒಂದು ಆರೋಪ ಕೇಳಿಬರ್ತಿರ್ತಕ್ಕಂಥದ್ದು, ಏನು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಆರೋಪ ಪ್ರಜ್ವಲ್ ರೇವಣ್ಣನ ಮೇಲೆ ಇತ್ತು. ಹೀಗಾಗಿ ಈ ಒಂದು ಕ್ಷೇತ್ರ ಭಾಳ ಇಂಪಾರ್ಟೆಂಟ್ ಆಗಿದೆ. ನಾವೀಗ ದೃಶ್ಯಾವಳಿಯಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಈಗಾಗಲೇ ಭದ್ರತೆಗಾಗಿ ಎಲ್ಲ ರೀತಿಯ ಸಿದ್ಧತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಲಿದೆ. 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ತದನಂತರ 8 ಗಂಟೆಗೆ ಅಂಚೆ ಮತ ಎಣಿಕೆ ಆಗುತ್ತೆ. ಅದಾದ ಬಳಿಕ ಮತದಾನದ ಏನು ಎಣಿಕೆ ಕಾರ್ಯ ಆರಂಭ ಆಗ್ತದೆ. ನೋಡ್ಬೋದು ದೃಶ್ಯಗಳಿಗೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದನೂ ಕೂಡ ಎಲ್ಲ ರೀತಿಯ ಸಿದ್ಧತೆ. ಏಕೆಂದರೆ ಈ ಒಂದು ಕ್ಷೇತ್ರದ ಮೇಲೆ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು. ಒಂದು ದೇವೇಗೌಡರು ಹಿಂದೆ ಸ್ಪರ್ಧಿಸಿದಂಥ ಕ್ಷೇತ್ರ, JDSನ ಭದ್ರಕೋಟೆ. ಈ ಬಾರಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿದಿರೋದ್ರಿಂದ ಸಾಕಷ್ಟು ತೀವ್ರ ಕುತೂಹಲ ಕೇಳಿಸಿದೆ. ಈ ಬಾರಿ ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಹೋಗ್ತಾಳೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಏಕೆಂತಂದರೆ ಸಾಕಷ್ಟು ಜಿದ್ದಿನ ಕ್ಷೇತ್ರ. 1999ರ ಇತಿಹಾಸ ಮತ್ತೆ ಮರಿಕಳಿಸುತ್ತೆ. ಏಕೆಂದರೆ ಈ ದೇವೇಗೌಡರನ್ನ ಸೋಲಿಸಿದ್ದಂತಹ ಪುಟ್ಟಸ್ವಾಮೇಗೌಡರ ಮೊಮ್ಮಗ ಈ ಬಾರಿ ಕಾಂಗ್ರೆಸ್ಸಿಂದ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಬಾರಿ ಏನಾದರೂ ಅದೃಷ್ಟ ಲಕ್ಷ್ಮಿ ಶ್ರೇಯಸ್ ಪಟೇಲ್ ಕೈ ಹಿಡಿಯುತ್ತಾ ಅಥವಾ ಮತ್ತೊಮ್ಮೆ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಅವರೇ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಸಾಹಿತ್ಯ. ಥ್ಯಾಂಕ್ ಯು ಸಚಿನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.